ಇಂದ್ರಪ್ರಸ್ಥದಲ್ಲಿ ಅವರು ಹಸ್ತಿನಾವತಿ ನೀವು ನೆಲೆಗೊಂಡರಿಂದ ಪ್ರಾರಂಭ ಮಾಡೋಣ. ಅದಕ್ಕಿಂತ ಪೂರ್ವದ ಎಷ್ಟೋ ನೀವು ಶಂಕರ ಚಕ್ರವರ್ತಿಯಿಂದ ಇವತ್ತೇ ಪೂರೈಸಿದಲ್ಲ. ಆದರ ಪಾಂಡುಸುತರು ಇಂದ್ರಪ್ರಸ್ಥದಲ್ಲಿರುವಾಗ, ಹಸ್ತಿನಾವತಿಯಲ್ಲಿರುವಾಗ ನಿಮ್ಮಿಬ್ಬರ ಮಧ್ಯೆ ಸುರುದ್ಯೂತ ನಡೆಯಿತು. ನಂತರದಲ್ಲಿ ಅನುದ್ಯೂತ ನಡೆಯಿತು. ದ್ಯೂತದಲ್ಲಿ ಒಂದು ನಿಬಂಧನೆ ಆಯಿತಂತ. 12 ವರ್ಷ ವನವಾಸ ಸೋತವನಿಗೆ 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸದಲ್ಲಿ ಕಂಡು ಹಿಡಿದರೆ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಪುನಃ 13 ವರ್ಷ ಕಂಡು ಹಿಡಿದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಹಾಗಾದ್ರೆ 13ನೇ ವರ್ಷ ಕಂಡು ಹಿಡಿಯತಕ್ಕದ್ದು ಅಂತ ಅಗತ್ಯ. ಕಂಡು ಹಿಡಿಯಲಿಲ್ಲ ಅಂತ ಆದ್ರೆ ಈ ಹಳೆಯದ್ದು ಮುಗೀತು ಅಂತ ಅರ್ಥ. 12 ವರ್ಷ 1 ವರ್ಷ ಮುಕ್ತಾಯವಾಗ್ತಿದ್ದು ಯಾವಾಗ ಅಂದ್ರೆ ಅಜ್ಞಾತವಾಸದಲ್ಲಿ ಕಂಡು ಹಿಡಿದೇ ಇದ್ದಾಗ. ಕೇವಲ ವನವಾಸವೇ ಅಲ್ಲ, ರಾಜ್ಯ ಇಲ್ಲ ಅಂದ್ರೆ ವನವಾಸ ಆದೀತು. ಅಜ್ಞಾತವಾಸವೂ ಉಂಟು. ವನದಲ್ಲಿರಬಾರದವರು, ಅಜ್ಞಾತವಾಸದಲ್ಲಿ ವನದಲ್ಲಿರಬಾರದವರು, ನಾಡಿನಲ್ಲಿರಬೇಕು, ಅಜ್ಞಾತರಾಗಿರಬೇಕು, ನಿಬಂಧನೆ ಇದು. ಹಾಗಾದ್ರೆ ಅಜ್ಞಾತವಾಸದಲ್ಲಿ ಕಂಡು ಹಿಡಿಯುವಂತಹ ಗುರು ಸಿಕ್ಕಿ ಕಂಡುಹಿಡಿಯಬಹುದು. ಈ ರೀತಿಯ ನಿಬಂಧನೆಯಂತೆ ದ್ಯೂತದಲ್ಲಿ ಆದ ನಿಬಂಧನೆಯಂತೆ ಪಾಂಡವರು ತಮ್ಮದ್ದಾಗಿರುವಂತಹ ಮಾತನ್ನು ಪೂರೈಸಿದ್ದಾರೆ. ಈ 13 ವರ್ಷವನ್ನು ಪೂರೈಸಿದ್ದಾರೆ. ಇಷ್ಟರ ಮೇಲೆ ತಮ್ಮ ನಾಡಿಗೆ ತಾವು ಬರಬೇಕು ಅಂತ ಅಪೇಕ್ಷೆ ಪಟ್ಟು ಒಂದು ಬಾರಿ ಶತಾನಂದ ಕಳಿಸಿದಂತೆ. ಆಗೇನೋ ಮಾತುಕತೆ ಬಹಳ ಆಗದೆ ಅಥವಾ ಆ ಸೌಹಾರ್ದ ಏರ್ಪಡದೆ ಆ ಭೂಮಿಯನ್ನು ಕೊಡೋದಿಲ್ಲ ಅಂತ ಕಳಿಸಿದ್ದೀರಂತೆ. ಹಾಗಾಗಿ ಕಳಿಸಿದ್ದಾರೆ. ಇನ್ನಾದರೂ ಅವರು ಬಂದು ಮುಂದಿನಂತೆ ಇಂದ್ರಪ್ರಸ್ಥದಲ್ಲಿ ಅವರು ಹಸ್ತಿನಾವತಿಯಲ್ಲಿರುತ್ತೇವೆ ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಈ ತನ್ಮಧ್ಯದಲ್ಲಿ ನಿಮ್ಮ ಮಧ್ಯ ಅನೇಕ ರೀತಿಯ ವಿರೋಧಗಳೆಲ್ಲ ಆಗಿ ಹೋಗಿ ಪರಸ್ಪರ ವಿರೋಧ ವ್ಯವಸ್ಥೆಯೇ ಬಂದು ನೀನು ಮಾಡಿದ ಕೆಲವರು ತಪ್ಪು ಅವರು ಹಾಗಂತ ಅವರು ತಪ್ಪೇ ಮಾಡಿದ್ದಾರೆ ನೀನು ಆಲೋಚನೆ ಇದ್ದಿರುತ್ತೆ. ಅವರು ತೀರ್ಮಾನ ಬರೀತಾರೆ. ನೀ ಮಾಡಿದ ಅಪರಾಧ ಅವರ ಕಲ್ಪನೆಯಲ್ಲಿ ಏನೆಲ್ಲ ಅಪರಾಧ ಉಂಟೋ ಆ ಎಲ್ಲ ಅಪರಾಧ ಬಿಟ್ಟುಬಿಡ್ತಾರೆ. ಇದುವರೆಗೆ ಏನು ನೀವು ಮಾಡಿದ್ರು, ನೀನು ಕೆಲವು ಆಕ್ಷೇಪಗಳು ಅವರು ಏನು ಮಾಡೋದು, ಅವರು ಕೆಲವು ಆಕ್ಷೇಪಗಳು ಮಾಡೋದು ಮುಂದುವರೆದಿಲ್ಲ. ಎಲ್ಲವನ್ನ ಕೊನೆಗೊಳಿಸಿ ನೀ ಮಾಡಿದ್ದನ್ನೆಲ್ಲ ಇವತ್ತಿಗೆ ಇಟ್ಟುಕೊಟ್ಟು ಸಮುಧವ ನಿನ್ನಲ್ಲಿ ತಾಳುತ್ತ ಅತ್ಯಂತ ಪ್ರೀತಿಯಿಂದ ತಾಳಿ ಮುಂದಿನಂತೆ ಇರ್ತೇವೆ ಎಂದು ಕಳಿಸಿದ್ದಾರೆ. ನೀನು ಬಂಧಿಸಿ ರಾಜ್ಯವನ್ನು ಕೊಡಬೇಕು ಅಂತ ಕೇಳಲಿಕ್ಕಾಗಿ ನಾನು ಬರುತ್ತೇನೆ. ಸಾಮವೆಂಬುದು ತಾ ಮನೋಹರ ರೂಪು ಭೂಮಿ ಪಾಲರಿಗೆ. ರಾಜನೀತಿ ಹೇಳೋದೇನಂದ್ರೆ ಸಾಮವೇ ಪ್ರಧಾನವಾದದ್ದು. ಪರಸ್ಪರ ಬಿಟ್ಟುಕೊಳ್ಳುವಂತಹ ಕೊಟ್ಟುಕೊಳ್ಳುವಂತಹ ಕೊಡು ಬಿಡುವಂತಹ ಕ್ರಮದಲ್ಲಿರುವುದಕ್ಕೆ ಸಾಮ ಅಂತ ಸಾಮವೇ ಪ್ರಧಾನವಾದದ್ದು. ಪರಸ್ಪರ ಕ್ಷತ್ರಿಯರಲ್ಲಿ ರಾಜನೀತಿ ಹೇಳ್ತದೆ. ಅಂತಹ ರಾಜನೀತಿಜ್ಞನಾದಂತಹ ನೀನು ಈ ಸಾಮವಾಗುವಂತಹ ಹೊಂದಾಣಿಕೆಯನ್ನು ಮಾಡಬೇಕು ಅಂತ ಕೇಳಲಿಕ್ಕಾಗಿ ನಾನು ಬಂದಿದ್ದೇನೆ. ಮನ್ನಿಸೈ ಕರುಣದೊಳಗೆ ನನ್ನ ಮೇಲೆ ಸಿಟ್ಟು ಮಾಡುವಂತಹ ನಾಟಕ ಮಾಡಿದ್ದು ಆಯ್ತು, ವಿಧದ ಮೇಲೆ ಕೆಲವು ಆಕ್ಷೇಪಣೆ ಮಾಡಿದ್ದು ಆಯ್ತು, ಅವನ ಮುಗಿದು ಹೋಯ್ತು ಬಿಡು. ಯಾಕೆಂದ್ರೆ ಈ ರೋಹಿಣಿ ಮಳೆ ಸರಿಯಾಗಿ ಬಿದ್ದರೆ ಮೃಗಶಿರಾ ಮಳೆಯಲ್ಲಿ ಬೀಜ ಹಾಕುವಂತೆ ಹಾಗೆ ಇಷ್ಟೊತ್ತು ನಾವು ನಾಟಕ ಮಾಡಿದ್ದಾಯ್ತು. ಇವನು ತೀರ್ಮಾನಕ್ಕೆ ಬರೋಣ. ಹಾಗೆ ನೀನು ಮನ್ನಿಸಿ ಕೊಡ್ತೀಯ ಅಂತಂದ್ರೆ ಭೂಮಿಯನ್ನು ತಕ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೇನೆ. ಅಂದ್ರೆ ಭೂಮಿ ಅಂದ್ರೆ ಭೂಮಿಯ ಪರವಾನಗಿಯನ್ನು. ಪಾಂಡವರು ಪುನಃ ಒಂದು ಇಂದ್ರಪ್ರಸ್ಥಕ್ಕೆ ಹೋಗ್ತಾರೆ. ಯಾಕೆ ಬಂಧಿಸಬಾರದು ನೀನು? ಈಗಾಗಲೇ ನನ್ನ ನಿರ್ಧಾರವನ್ನು ತಿಳಿಸಿ ಆಗಿದೆ. ಈಗ ಕರ್ಣಾದಿಗಳನ್ನ ಕರೆದು ಒಂದು ಮಾತನ್ನು ಹೇಳಬೇಕಾಗಿದೆ, ಅನಿವಾರ್ಯ ಆಗಿದೆ. ಯಾಕೆ? ಇದುವರೆಗೆ ಯಾರು ಅಪರಾಧ ಮಾಡಿದ್ದಾರೋ, ಯಾರು ಅದಕ್ಕೆ ಸಂಬಂಧಪಟ್ಟವರೋ ಅವರೇ ನೇರವಾಗಿ ಕ್ಷಮೆಯನ್ನ ಕೇಳದೆ ಇದ್ದಾಗ ಅದು ಇತ್ಯರ್ಥ ಆಗಲಿಲ್ಲ ಅಂತ ಒಂದು ಅಭಿಪ್ರಾಯವನ್ನು ನೀನೆಲ್ಲಲ್ಲಿ ಹೇಳ್ತಾ ಇದೆಯಂತೆ. ಮಹಿಯ ಸೋತವರಿಗೆ, ಈ ಭೂಮಿಯನ್ನ ಕಳೆದುಕೊಂಡಿರ್ತಕ್ಕಂಥವರಿಗೆ ನನ್ನ ಸಹವಾಸ ಯಾಕೆ? ಮಾಡಬೇಕಾದ ಅಗತ್ಯ ಇಲ್ಲ. ಹಾಗೆ ನಿನ್ನನ್ನ ಸಂಧಾನಕ್ಕೆ ಕೊಡುತ್ತಿದ್ದಾರೆ ಅಂತ ಆದ್ರೆ ನಿನ್ನನ್ನ ನಾನು ನಂಬುವುದಕ್ಕೆ, ಇವರನ್ನ ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಇವನು ಯಾವ ಹೊತ್ತಿನಲ್ಲಿ ಯಾವ ರೂಪನ್ನ ಪಡಿತಾನೆ, ಏನ್ ಹೇಳ್ತಾನೆ ಅಂತ ಅನ್ನುವಂತಹದನ್ನ ನಂಬುವುದಕ್ಕೆ ಸಾಧ್ಯವಿಲ್ಲ. ಕೃಷ್ಣ, ಪಾಂಡವರೇ ಬಂದು
ನಾವು ಕೆಟ್ಟೆವು ಅಂತ ನಾವು ಧರ್ಮರಾಯನೇ ಬಂದು ಕೇಳಿದ್ರೆ ಅವರಿಗೆ ನಾನು ಕೊಡ್ತಿದ್ನೋ ಏನು. ನಿನ್ನ ಮೂಲಕವಾಗಿ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನನ್ನ ನಂಬಿಕೆ ಆಗುವುದಿಲ್ಲ. ಹಾಗಾಗಿ ನಾನು ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಅವರೊಡನೆ ಕೂಡಿ ಮಾಡುವಂತಹ ವಿಚಾರ ಹೇಳ್ತೀಯಲ್ಲ, ನಾನು ಮಾಡಿದ ಅಪರಾಧವನ್ನೆಲ್ಲ ಕೇಳ್ತಾರೆ ಹಾಗೆ ಹೀಗೆ ಇರ್ಬೋದು. ನಾನು ಮಾಡಿದ್ದು ಅವರಿಗೆ ಅಪರಾಧವಾಗಿ ಕಂಡಿರಬಹುದು, ಅವ್ರು ಮಾಡಿದ್ದು ನನಗೆ ಅಪರಾಧವಾಗಿ ಕಂಡಿರಬಹುದು. ಅದು ಹಾಗೇ ಬೆಳೆದು ಬಂದಿದೆ. ಇನ್ನು ಕೂಡಿ ಮಾಡುವಂತಹ ವಿಚಾರವನ್ನ ನೀನು ಮರೆತು ಖಂಡಿತವಾಗಿಯೂ ಆ ವಿಚಾರ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವು ಪಾಂಡವರು ಒಟ್ಟಾಗಿ ಆಟ ಆಡುತ್ತಿದ್ದಂತಹ ಗಳಿಗೆಯಿಂದಲೂ ಕೂಡ ನಮ್ಮಲ್ಲಿ ಬೇರೆ ಬೇರೆ ಆದಂತಹ ವಿದ್ವೇಷ ಬೆಳೆದು ಹೋಗಿದೆ. ಹಾಗಾಗಿ ಆ ವಿಚಾರವನ್ನು ಮರೆತು ಬಿಡು. ಏನಿದ್ರು ಈ ಸಂಧಾನದ ಮಾತು ಬೇಡ. ನೀನು ಇನ್ನೊಮ್ಮೆ ಯೋಚನೆ ಮಾಡು. ಈ ಸಾಮ್ರಾಜ್ಯವನ್ನ ನಾನು ತುದಿ ಮನೆಯಲ್ಲಿ ಕೋಲ್ ಮನೆಯಲ್ಲಿ ಕಟ್ಟಿದ್ದೇನೆ. ಯುದ್ಧದಲ್ಲಿ ನಿಲ್ಲಿಸಿದೀಯ. ಹೌದು. ಯಾರಾದ್ರೂ ಒಬ್ಬರು ಈ ಸಿಂಹಾಸನದ ಹತ್ಯೆ ಆಳ್ಬೇಕೇ ವಿನಃ ಇದನ್ನು ಪಾಲು ಮಾಡುವಂತಹ ವಿಚಾರ ನನ್ನ ಕೊನೆಯ ಉಸಿರಿರುವವರೆಗೂ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ నేను ತಿಳಿಸಿ ಬಯಸಿದ್ದೇನೆ. ಹಾಗಾದ್ರೆ ಯುದ್ಧ ಆದ್ರೆ ಏನಾದೀತು? ಏನಾದ್ರೂ ಆಗಲಿ ಕ್ಷತ್ರಿಯಾಣ ರಣೇ ಮೃತ್ಯು. ಕ್ಷತ್ರಿಯನಾದವನು ಯುದ್ಧದಲ್ಲಿಯೇ ಸಾಯಬೇಕು. ಅವನ ಹಾಸಿಗೆಯಲ್ಲಿ ಮರಗಿ ಹುಣ್ಣಾಗಿ ಹುಳಾಗಿ ಸಾಯಬಾರದು. ಹಾಗಾಗಿ ಈ ಒಂದು ಭರತಖಂಡದ ನಿಜವಾದ ಶಾಂತಿ ಸ್ಥಾಪನೆ ಆಗಬೇಕು ಅಂತಾದ್ರೆ ಮೊದಲೊಂದು ಬಹುದೊಡ್ಡದಾದಂತಹ ಕ್ರಾಂತಿ ಆಗಬೇಕು. ಕ್ರಾಂತಿಯ ನಂತರವೇ ಶಾಂತಿ ಆಗಬೇಕು. ಆ ಶಾಶ್ವತವಾದಂತಹ ಶಾಂತಿಯನ್ನು ನಾನು ಪಾಂಡವರು ಈ ಭೂಮಿಯಲ್ಲಿ ಒಟ್ಟಾಗಿ ಬಾಳುವುದಕ್ಕೆ ನಾವು ಬಹಳ ಪ್ರಯತ್ನ ಪಟ್ಟಿದ್ದೇವೆ. ಅದು ಆಗಲಿಲ್ಲ. ಸಣ್ಣ ಉದಾಹರಣೆ ಹೇಳ್ತೇನೆ. ಮರಕೋತಿ ಆಟ ಅಂತ ಒಂದು ಮರಕೋತಿ ಆಟ ಆಡುವಾಗ ಏನ್ ಮಾಡ್ಬೇಕು ಅಂದ್ರೆ ಮರ ಹತ್ಬೇಕು. ಮಂಗನಂಗೆಲ್ಲ ಕೋತಿ ಆಟ ಹತ್ತಿ ಹಿಡಿಬೇಕು ಅಲ್ವಾ? ಆಟ ಆಡುತ್ತಿರುವಾಗ ಬಲಶಾಲಿಯಾದಂತಹ ಭೀಮ ಬಲ ಇದೆ ಒಪ್ಪಿಕೊಳ್ತೇನೆ. ನಾವು ಮರದ ಮೇಲೆ ಹತ್ತಿದಾಗ ಮರವನ್ನೇ ಎಲ್ಲ ಕಲ 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 ಅಲುಸಿ ನಮ್ಮನ್ನೆಲ್ಲ ಕೆಳಗೆ ಕಡಿದಿಲ್ಲ. ಇದು ಮರಕೋತಿ ಆಡುವ. ಗೌರವ 5ಕ್ಕೆ 5 ಆದ್ರೆ ಮರಕೋತಿ ಆಡಬಹುದು. 5ಕ್ಕೆ 100 ಆಗಿ ಮರಕೋತಿ ಆಡ್ಲಿಕ್ಕೆ ಕರೆದ್ರೆ ಯಾರಾದ್ರೂ ಆಡ್ತಾರ? ಅಲ್ಲ ಹುಡುಗಾಟಿಗೆ ವಯಸ್ಸದು ಆ ವಯಸ್ಸನ್ನು ಅದು ಅಕ್ಷಮ್ಯ ಅಲ್ಲ. ಈ 5ಕ್ಕೆ 100 ಇದ್ದುಕೊಂಡು ನೀನು ಹಿಡಿ ಅಂತಂದ್ರೆ ಹಿಡಿಲಿಕ್ಕಾಗಿ ದೋದಕಾಯಿ ಒಟ್ಟಿಗೆ ಎಲ್ಲ ತಲಿಸಿದ್ದಾನೆ. ಅದು ಸರಿ ಅಂತ ಮರಕೋತಿ ಆಟುವ ಅಲ್ಲ. 100ಕ್ಕೆ 5 ಆಗ್ಬೇಕು ಅಂತ ನಾನು 5ಕ್ಕೆ 5 ಬನ್ನಿ ಅಂತ ಅಡಿತೀರಿ ನೀವು. ಆ ವಯಸ್ಸಿನಲ್ಲಿ ಆಡು. ಈಗ ಆ ವಯಸ್ಸಿನಲ್ಲಿ ಸಣ್ಣ ಮಕ್ಕಳು ಒಂದು ಮನೆಯಲ್ಲಿದ್ರೆ ಒಂದೇ ಅಜ್ಜನ ಹಿರಿಯ ಮನೆಯಲ್ಲಿ ಯಾರು ಮೊಮ್ಮಕ್ಕಳಿದ್ರೆ ಅಜ್ಜನ ಗಡ್ಡ ಪಾಲು ಮಾಡಿಕೊಡ್ತಾರಂತೆ. ಈ ಗಡ್ಡ ನನ್ನದು, ಈ ಗಡ್ಡ ನನ್ನಂತ. ಇವ ಈಜೆ ಗಡ್ಡ ಗೆಲ್ತಾನಂತೆ, ಇದು ಹೆಚ್ಚಿ ಬಂತು ಹೇಳ್ತಾನಂತೆ. ಇವ ಈಜೆ ಗಡ್ಡ ಗೆಲ್ತಾನೆ, ಹೆಚ್ಚಿ ಬಂದದು. ಆ ವಯಸ್ಸಿನಲ್ಲಿ ಆಡುವ ಆಟ. ಹಾಗಾದ್ರೆ ಆಡಿಸಿಕೊಳ್ಳುವ ಅಜ್ಜನಿಗೆ ಯಾವ ಕಡೆ ಹೋದ್ರೂ ಆದೀತದು. ಏನು ಮಾಡ್ಲಿಕ್ಕೆ ಆಗ್ತದೆ? ಆ ವಯಸ್ಸಿನಲ್ಲಿ ಅದನ್ನು ಒಪ್ಪೋಣ. ಆಮೇಲೆ ನಾವು ದ್ರೋಣಾಚಾರ್ಯರ ವಿದ್ಯಾಭ್ಯಾಸವನ್ನು ಮಾಡಿ ಆಯ್ತು. ವಿದ್ಯಾಭ್ಯಾಸ ಮಾಡಿದಾಗ ಗುರುದಕ್ಷಿಣೆ ಕೊಡುವ ಸಂದರ್ಭ ಬಂತು. ಏನು ಕೊಡಬೇಕು ಅಂತ ಕೇಳಿದಾಗ ದ್ರುಪದ ನಮಗೆ ಈ ರೀತಿಯಾದಂತಹ ದ್ರೋಹ ಮಾಡಿದ್ದಾನೆ, ದ್ರುಪದನ ಗರ್ವಭಂಗ ಮಾಡಬೇಕು, ಅವನನ್ನು ಕಟ್ಟಿ ತರಬೇಕು ಅಂತ ದ್ರೋಣಾಚಾರ್ಯರು ಅಪ್ಪಣೆ ಕೊಡಿಸಿದ್ರು. ಅದರಿಂದ ನಾನು ಗುರುದಕ್ಷಿಣೆ ಸಲ್ತದೆ ಅಂತ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ದ್ರೋಣಾಚಾರ್ಯ ಅಭ್ಯಾಸ ಮಾಡಿದವಲ್ವ? ಎಲ್ಲರೂ ಒಟ್ಟಾಗಿ ಹೋಗ್ಬೇಕೋ ಇಲ್ವೋ ದ್ರುಪದನ ಮೇಲೆ? ನಾವು ಪಾಂಚಾಲ ನಗರಿಯನ್ನ ಪ್ರವೇಶ ಮಾಡುವಾಗ ಇದೇ ದ್ರೋಣರು ಪಾಂಡವರೊಟ್ಟಿಗೆ ನಗರ ಬಾಹೆಯಲ್ಲಿ ಉಳಿದರು. ನಾವು ಪ್ರವೇಶ ಮಾಡಿ ದ್ರುಪದನಲ್ಲಿ ಸೋತೆವು. ಆಮೇಲೆ ನಾವು ಹೊರಬಂದ ಮೇಲೆ ಇವರು ಹೋಗಿ ದ್ರುಪದನ್ನು ಹೇಳುತ್ತಾರೆ. ಯಾಕೆ? ಅಲ್ಲಿಯೇ ದ್ರೋಣಾಚಾರ್ಯರು ಭೇದವನ್ನು ಕಲ್ಪಿಸಿ ಅಪಾಂಡವರು ಇವರನ್ನು ಅಲ್ಲೇ ಉಳಿಸಿಕೊಂಡು ನಮ್ಮನ್ನು ಯಾಕೆ ಕಳಿಸಿದ್ರು? ಇದೆಲ್ಲ ಈ ದ್ರೋಣಾಚಾರ್ಯರು ಏನು ಮಾಡಿದ್ದಾರೆ ಎನ್ನುವುದಕ್ಕೂ ಪಾಂಡವ ದ್ವೇಷಕ್ಕೂ ಏನು ಕಾರಣ? ಅದಕ್ಕಿಂತ ಮೂಲಭೂತ ಕಥೆ ನಾನು ಹೇಳ್ತೇನೆ. ಅಷ್ಟೋ ಜನರಿಗೆ ಪಾಠಕ್ಕೆ ಹೇಳಿಕೊಡುವಂತಹ ನೋಡರು ಅಗ್ನಿವೇಶನೆ ಕರೆದಂತಹ ಅಮೋಘವಾಗಿರುವಂತಹ ಆಗ್ನೇಯಾಸ್ತ್ರವನ್ನ ಅಶ್ವತ್ಥಾಮನಿಗೂ ಹೇಳಿಕೊಟ್ಟಿರುವಂತೆ, ಯಾರಿಗೂ ಹೇಳಿಕೊಟ್ಟಿರುವಂತೆ. ಆಗ್ನೇಯಾಸ್ತ್ರ ಹುಲ್ಲುಕಡ್ಡಿಯಲ್ಲಿ ಬೆಂಕಿಯನ್ನು ಸೃಷ್ಟಿ ಮಾಡುವಂತಹ ಆಗ್ನೇಯಾಸ್ತ್ರವನ್ನ ಯಾರಿಗೆ ಹೇಳಿಕೊಡಬೇಕು ಅಂತ ಯೋಚನೆ ಮಾಡುವಂತಹ ನೋಡು ಕೊನೆಗೆ ಅರ್ಜುನಿಗೆ ಹೇಳಿಕೊಟ್ರಂತೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಹೇಳಿಕೊಳ್ಳಿದವರು. ಅದು ಗುರುವಿನ ಅನುಗ್ರಹ. ಯಾರಿಗೆ ಆಗ್ತದೆ ಅನ್ನೋದು ನಾವು ಹೇಳಿಕೊಡೋದಿಲ್ಲ. ಯಾಕೆಂದ್ರೆ ಅಶ್ವತ್ಥಾಮನಿಗೂ ಹೇಳಿಕೊಡದೇ ಇರುವಂತಹ ವಿದ್ಯೆಯನ್ನ
ಗೊತ್ತಿರುವ ಜಾಗ, ಗೊತ್ತಿರುವ ಪದಾರ್ಥ, ಗೊತ್ತಿರುವ ಬಾಯಿ. ಅಭ್ಯಾಸಾನುಗತೆ ವಿದ್ಯಾ, ಅಭ್ಯಾಸಾನುಗತೆ ವಿದ್ಯಾ, ಅಭ್ಯಾಸಾನುಗತೆ ವಿದ್ಯಾ. ಇದು ಗೊತ್ತುಂಟು, ಇದು ಗೊತ್ತುಂಟು, ಇದು ಗೊತ್ತುಂಟು, ಇದು ಗೊತ್ತುಂಟು ಆದ್ರೆ ಅಲ್ಲಿ ಶಬ್ದ ಗೊತ್ತುಂಟು, ಶಬ್ದ ಕೇಂದ್ರ ಮಣ ಹೊಡಿಬಹುದು ಅಂತ ಹೇಳಿಕೊಡದೆ ಶಬ್ದವೇದಿ ಕಲಿತಂತೆ ಅವನ. ದ್ರೋಣರು ಹೇಳಿಕೊಡದೆ ಶಬ್ದವೇದಿ ಕಲಿತದಕ್ಕೆ ಇವನು ನನ್ನ ಶಿಷ್ಯ ಪಾರ್ಥಯೇ ದುರಂತರ ಅಂತ ಗುಟ್ಟಿನಲ್ಲಿ ಹೇಳಿಕೊಟ್ಟರಂತೆ. ನಿಮಗೆಲ್ಲ ಸಣ್ಣ ಬಾಯಿಯ ತಮ್ಮಿಗೆ, ಅವನಿಗೆ ದೊಡ್ಡ ಬಾಯಿಯ ತಮ್ಮಿಗೆ ಕೊಟ್ಟು 108 ಬಿಂದಿಗೆ ತುಂಬಿ ಅಂತ ಹೇಳಿ ಮಾಡಿದ್ದಾರಂತ ನೋಡು. ಗುರುಗಳು ಮಾಡುವಂತ ಕೆಲಸ ಮಾಡ. ಈ ಗುರುಗಳು ಯಾಕೆ ಹೇಗೆ ಮಾಡಿದ್ರು ಅಂತ ನನ್ನ ಹತ್ರ ಕೇಳಿದ್ರೆ ಗುರುಗಳ ಪಡಿಬೇಕಾಯ್ತು. ನಿನಗೆ ಯೋಗ ಇಲ್ಲ, ಏನ್ ಮಾಡಿದ್ರು ಹೋಗ್ತೇನೆ. ಗುರುಗಳಲ್ಲಿ ಕಲಿಯುವಾಗ ಪಕ್ಷಪಾತ ಮಾಡಿದ್ದಾರೆ ಎಂಬುದನ್ನು ಯಾಕಾಗಿ ಹೇಳಿದೆ ಅಂದ್ರೆ, ಗುರುಗಳ ಮೇಲೆ ಆಪಾದನೆಯನ್ನು ಮಾಡುವುದಕ್ಕಾಗಲ್ಲ. ಅದು ಒಂದು ಆಪಾದನೆ ನನ್ನ ಅಂತರಂಗದಲ್ಲಿ ಉಂಟು, ಅದು ಬೇರೆ ಪ್ರಶ್ನೆ. ಆದ್ರೆ ಪಾಂಡವರು ಕೌರವರು ಸಹಚರ್ಯದಿಂದ ಒಟ್ಟಾಗಿ ಬದುಕುವುದಕ್ಕೆ ಬೇಕಾದಂತಹ ವಾತಾವರಣವನ್ನ ದ್ರೋಣರು, ನಮ್ಮ ಜನಾದ ಭೀಷ್ಮರು ಉಂಟು ಮಾಡದೆ ನಮ್ಮಲ್ಲಿ ಪ್ರತ್ಯೇಕತಾ ಭಾವವನ್ನು ಈ ರೀತಿಯಾಗಿ ಬೆಳೆಸುತ್ತಾ 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 ನಾವು ಪಾಂಡವರನ್ನ ವಿರೋಧಿಗಳೆಂತಲೂ ಪಾಂಡವರು ನಮ್ಮನ್ನು ವಿರೋಧಿಗಳು ಅಂತ ತಿಳಿಯತಕ್ಕಂತಹ ಒಂದು ಮನೋಭಾವ ನಮ್ಮ ಬಾಲ್ಯದಿಂದಲೂ ಬಂದು ಹೋಗಿದೆ. ಈಗ ಅದರಲ್ಲಿ ತುಂಬಿದೆ. ನೀನೇ ಹೇಳಿದೆಯಲ್ಲ, ಘನ ವಿರೋಧಿಗಳ ಈ ಸೇರಿ ಎಂಬಲಿತರಲ್ಲಿ ಬಂಧುತ್ವವಾದು ತನಗೆ. ಹಾಗೆ ನಾವು ಘನ ವಿರೋಧಿಗಳು ಅಂತ ಅನಿಸಿಕೊಂಡು ಬಿಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಈ ಘನ ವಿರೋಧಕ್ಕೆ ಕಾರಣ ಏನು? ಎಲ್ಲರೂ ಹೋಗು, ನಮ್ಮ ಮನೆಯವರು ಹೋಗು, ಅವರ ಮನೆಯವರು ಹೋಗು. ಅದಕ್ಕಾಗಿ ಉದಾಹರಣೆ ಕೊಟ್ಟಿದ್ದೇವೆ. ದ್ರೋಣರು ಇಂಥ ಒಂದು ಅಪರಾಧ ಮಾಡಿದ್ದಾರೆ, ಅದಕ್ಕೆ ಶಿಕ್ಷೆ ಆಗಬೇಕು ನಿನ್ನಲ್ಲಿ ನಾನು ಕೇಳಿದ ಮಾತಲ್ಲ. ದ್ರೋಣರು ಏನು ಮಾಡ್ಲಿ, ಅವ್ರು ಯಾರಿಗೆ ಏನಾದ್ರೂ ಪಕ್ಷಪಾತ ಮಗನಿಗೂ ಹೇಳ್ಕೊಡದೆ ಅರ್ಜುನಿಗೆ ಹೇಳ್ಕೊಟ್ಟಿರ್ಲಿ, ಅದು ಅವರವರ ಪಾಪಕ್ಕೆ ಅವ್ರು ಹೋಗ್ತಾರೆ ಬಿಡು. ಆದರೆ ಇಲ್ಲಿ ಗೌರವ ಪಾಂಡವರು ಹೊಂದಿ ಮಾಡದೇ ಇರತಕ್ಕಂತಹ ಒಂದು ಮನೋಭಾವವನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರೇ ಆಗಿದ್ರು ಕೂಡ ಅದು ಬೆಳೆದು ಬಂದಿದೆ. ಹಾಗೆ ಬೆಳೆದು ಬಂದಿರತಕ್ಕಂತಹ ಪಾಂಡವರು ಕವರು ಒಟ್ಟಾಗಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದು ಯುದ್ಧವೇ ಕೊನೆಯ ನಿಶ್ಚಯ. ಯಾರಾದರೂ ಒಬ್ಬರು ಗೆದ್ದು ಈ ಹಸ್ತಿನಾವತಿಯ ಸಿಂಹಾಸನವನ್ನು ಅಖಂಡವಾಗಿ ಚಕ್ರವರ್ತಿತ್ವದಲ್ಲಿ ಆಳ್ಬೇಕು. ನಾನಾಗಬಹುದು ಅಥವಾ ಅವರಾಗಬಹುದು. ಅಯ್ಯ, ಭೂಮಿ ಆಸೆ ನನಗಿಲ್ಲ, ನಾನು ನೆಲಕಿರಿಯುವವನಲ್ಲ, ಛಲಕಿರಿಯ. ಓಹೋ, ಈ ಪಡವಿಯನ್ನ ಅಖಂಡವಾಗಿ ಇಡ್ತೀಯ. ಈ ಪಡವಿಗಾಗಿಯೇ ಯುದ್ಧ ಅಂತ ಹೇಳ್ತಾ ಇದ್ದೀಯ. ಪಡವಿ ಪಾಂಡವರನ್ನ ಸೇರ್ಲಿ ಇಲ್ಲ ನಮ್ಮನ್ನ ಸೇರ್ಲಿ, ಅಖಂಡವಾಗಿರ್ಲಿ. ಗೌರವ, ನೀವು 100, ಪಾಂಡವರು 5. ಈ 105ರ ಮಧ್ಯೆ ಯುದ್ಧ ಇದ್ರೆ ನಿನ್ನ ತೀರ್ಮಾನ ಆಲೋಚನೆಗೆ ಅದಾಗಿತ್ತು, ಅದೇ ಸರಿ ಅಂತಲ್ಲ. ನಮ್ಮ ವ್ಯವಹಾರ ಭರತಖಂಡದ ಮಾಂಡಲಿಕರು ದಿಗ್ಗಜರೆಲ್ಲವರು ಸೇರಿದ್ದಾರೆ. 9, 7, 11, 7. ಹಾಗಾದ್ರೆ ಯಾರೆಲ್ಲ ಅಂತ ಕೇಳಿದ್ರೆ ನಿಮ್ಮ ಬಂಧು ಬಾಂಧವರೆಲ್ಲ, ನಿನ್ನ ಇಷ್ಟಮಿತ್ರರು ಸೇರಿದ್ದಾರೆ ಕಡೆ, ಅವರ ಕಡೆಗೂ ಸೇರಿದ್ದಾರೆ. ಯುದ್ಧ ಆಗುವುದು ಅವರಲ್ಲಿ. ಭರತಖಂಡದ ಕ್ಷಾತ್ರಿಯ ಪರಂಪರೆಯಲ್ಲಿ ಯುದ್ಧ ಪಡೆಯಲಿದೆ. ಈ ಕ್ರಾಂತಿ ಬೇಕೆ ಅಂತ ನನ್ನ ಪ್ರಶ್ನೆ ಬಿಟ್ಟರೆ ನೀವು ಹೋರಾಟ ಮಾಡ್ತೀರಿ ಸರಿ. ಕ್ಷಾತ್ರೋಚಿತವಾದ ಕ್ಷತ್ರಿಯ ಕಡೆ ಮೃತ್ಯು, ಕ್ಷತ್ರಿಯ ಯುದ್ಧಕ್ಕೆ ಅಂತ ಕರೀಬೇಕು. ನೀವು 100 ಪಾಂಡವರ ಇದರ ಯುದ್ಧ ಅಲ್ಲ ಇದು. ಇವತ್ತಾಗ್ತಾ ಇರುವುದು ಭರತಖಂಡದ ಮಾರಣ ಯಜ್ಞ. ಇದು ನಿಶಸ್ತ್ರೀಯ ನೀತಿ ಅಲ್ಲ, ಇದು ರಕ್ತಕ್ರಾಂತಿಯನ್ನು ಮಾಡುವಂತಹದ್ದಲ್ಲ. ಪ್ರಪಂಚದ ಪ್ರಾಯದಲ್ಲಿ ಒಪ್ಪದೈತ ವಿಚಾರ ಇದು. ರಕ್ತದೋದಯ ಮಧ್ಯೆ ಸಿಂಹಾಸನವನ್ನು ಕಟ್ತೇನೆ ಎನ್ನುವುದನ್ನ ಇದುವರೆಗೆ ಯಾರೂ ಮಾಡಿ ಗೆದ್ದವರಿಲ್ಲ. ಯಾವುದು ಶಾಂತಿಯಿಂದ ತೀರ್ಮಾನ ಆಗಿದೆಯೋ ಅದು ಮಾತ್ರ ಉಳಿದಿದೆಯೇ ಹೊರತು ಯಾವುದು ಅಶಾಂತಿಯಿಂದಲೋ ಕ್ರಾಂತಿಯಿಂದಲೋ ಯುದ್ಧದಿಂದಲೋ ಆದ ತೀರ್ಮಾನ ಬಹುಕಾಲ ಉಳಿದಿಲ್ಲ. ಒಬ್ಬನನ್ನ ಗೆದ್ದರೆ ಅವನ ಗೆಲ್ಲಿಗೆ ಮತ್ತೊಬ್ಬ ಇರ್ತಾನೆ. ಪ್ರಪಂಚ ಕಂಡ ಸತ್ಯ ಇಲ್ಲ. ಹಾಗಾಗಿ ಈ ಪಡವಿಗಾಗಿ ಯಾಕೆ ನಿನ್ನ ಬಳಗ ಸಹಿತ ಎಲ್ಲ ಹೋರಾಡ್ತೀಯ? ಪಾಂಡವರ ಕಡೆ ಇದ್ದವರು ನಿನ್ನ ಬಳಗವೇ. ನಿನಗೆ ಆಗವರು ಯಾರು ಹೇಳಿದ್ರು? ನಿನ್ನ ಕಡೆ ಇದ್ದವರು ಪಾಂಡವರ ಬಳಗವೇ.
ಪಡವಿಗೋಸುಗ ಬಳಗ ಸಹಿತಲಿ. ಯಾಕೆ ಈ ಸಾಯುವಂತಹ ಆಲೋಚನೆ? ಯುದ್ಧ ಅಂದ್ರೆ ಅಷ್ಟೇ ಅಲ್ವೋ, ಸಾವು ಗೆಲುವಿನ ಹೋರಾಟ ಅಲ್ವೋ. ಈ ಸಾಯುವಷ್ಟು ತೀರ್ಮಾನ ತೆಗೆದುಕೊಳ್ತೀಯ ಅಂತಂದ್ರೆ ಈ ಭೂಮಿಗಾಗಿ ಯಾಕಂತ ಅವಶ್ಯಕತೆ ಇದೆ. ಇನ್ನು ಈ ಸಾಮ್ರಾಜ್ಯವನ್ನು ಪಡೆಯಬಾರದು, ಇದೊಂದು ಇನ್ನು ಹಳಕಾಲದ ಅಪೇಕ್ಷೆ. ಏಕಛತ್ರವಾಗಿ ಆಳಿದಂಥ ಈ ಸಿಂಹಾಸನವನ್ನು ಉಳಿಸಿಕೊಳ್ಳಬೇಕು. ಅಯ್ಯ ಕುಶಸ್ಥಳ, ಮುಖಸ್ಥಳ,